ಶಿಶುವಿಹಾರ ಮಾಡಿ ಬೀದಿಗೆ ಬಿದ್ದೋದರು. ಅಯ್ಯಯ್ಯೋ. ಇದೇ ಕೆಲಸ ಮೈಸೂರಿನಲ್ಲೂ ಕೂಡ ಚದುರಂಗರು ಮಾಡಕ್ಕೆ ಹೋಗಿ ಅವರು ಕೂಡ ಮುಂಚಿದ್ರು. ಇವಾಗೆಲ್ಲ ಭಾಳ ಜನ ಓಹೋ ಅಂತ ಹೇಳ್ತಾರೆ, ಹಿಂದಿ ವಿರೋಧಿಸೋಣ, ಅದನ್ನು ವಿರೋಧಿಸೋಣ, ಎಲ್ಲ ವಿರೋಧಿಸೋಣ. ನೀವು ಏನ್ರಿ ಮಾಡಿದ್ದೀರಿ? ಭಯೋತ್ಪಾದಕರಾಗಬಾರ್ದು. ಕಾರಂತರು ಭಯೋತ್ಪಾದಕರಲ್ಲ, ಚದುರಂಗರು ಭಯೋತ್ಪಾದಕರಲ್ಲ, ಪಾಂಡುರಂಗರಾಯರು ಭಯೋತ್ಪಾದಕರಲ್ಲ. ಮಕ್ಕಳ ಮಂಟಪ ಅಂತ ಹೆಸರಿಟ್ಟಿದ್ರು. ಏನು ಮಾಡಿದ್ರು ಕೆಲಸ. ಕೊನೆಗೆ ಅವರು ಬೀದಿ ಬೀದಿ ಏನು ಅನಾಥರಾಗಿ ಓಡಾಡೋ ಹಾಗೆ ಮಾಡಿಬಿಟ್ಟು ನಾವು. BS ಪಾಂಡುರಂಗರಾವ್ ಬಹುಶಃ ಕೇಳಿರೋರು ಕೇಳಿರ್ತಾರೆ. ಯಾವ ಥರ? ಅವರು ಮಕ್ಕಳ ಸಾಹಿತಿ, ಮಕ್ಕಳ ಪುಸ್ತಕಗಳನ್ನು ತುಂಬ ಬರೆದಿದ್ದಾರೆ. ಬರೀ ಅಷ್ಟೇ ಅಲ್ಲ, ಕನ್ನಡದ ಶಿಶುವಿಹಾರವನ್ನು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ದು ಪಾಂಡುರಂಗರಾಯರು. ಇದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಪಾಂಡುರಂಗರಾಯರ ಜೀವಮಾನ ಪರ್ಯಂತ ಅವರು ಮಕ್ಕಳನ್ನು ಮೇಲಕ್ಕೆ ತರುವ, ಮಕ್ಕಳಿಗೆ ಒಂದು ಸಂತೋಷ, ಉಲ್ಲಾಸ, ರಚನಾತ್ಮಕವಾದ ಏನಾದ್ರು ಚಟುವಟಿಕೆ ಮಾಡಬೇಕು ಅಂತ ಅವರು ಬಯಸಿದ್ರಲ್ಲ, ಅದಕ್ಕೆ ತಕ್ಕ ಮನ್ನಣೆ ಸಿಕ್ಕಲಿಲ್ಲ. ಭಾಳ ಅವರು ಶಿಶುವಿಹಾರ ಮಾಡಿ ಬೀದಿಗೆ ಬಿದ್ದೋದರು. ಅಯ್ಯಯ್ಯೋ. ಇದೇ ಕೆಲಸ ಮೈಸೂರಿನಲ್ಲೂ ಕೂಡ ಚದುರಂಗರು ಮಾಡಕ್ಕೆ ಹೋಗಿ ಅವರು ಕೂಡ ಮುಂಚಿದ್ರು. ಇವಾಗೆಲ್ಲ ಭಾಳ ಜನ ಓಹೋ ಅಂತ ಹೇಳ್ತಾರೆ, ಹಿಂದಿ ವಿರೋಧಿಸೋಣ, ಅದನ್ನು ವಿರೋಧಿಸೋಣ, ಎಲ್ಲ ವಿರೋಧಿಸೋಣ. ನೀವು ಏನ್ರಿ ಮಾಡಿದ್ದೀರಿ? ಕನ್ನಡದ ಒಂದು ಶಾಲೆ ಕಟ್ಟಿದ್ದೀರಾ? ಕಾಲಂತರ ಬಾಲವನವೂ ಹಾಗೆ, ಬಾಲವನಕ್ಕೂ ಅದೇ ಗತಿ ಬಂತಲ್ಲ. ಇವರೆಲ್ಲ ಏನು ಅಂದ್ಕೊಂಡಿದ್ದಾರೆ ಈ ಕನ್ನಡ ಚಳುವಳಿ ಮಾಡೋರು? ನಾನು ಅವ್ರು ಮಾಡಬೇಡಿ ಅಂತ ಹೇಳ್ತಿಲ್ಲ, ಪಾಪ. ಆದರೆ ಚೆನ್ನಾಗಿ ಸಂಪಾದನೆ ಮಾಡ್ಕೋತಾ ಇರ್ಬೋದು ಅಷ್ಟೇ ನೀವು. ಆದರೆ ವೈಯಕ್ತಿಕವಾಗಿ ಅದೆಲ್ಲ ನೀವು ಮಾಡ್ತಾರೆ, ವೈಯಕ್ತಿಕವಾಗಿ ಮಾಡ್ಕೋತಾ ಇರ್ತೀರಿ. ಆದರೆ ನಾಡಿಗೆ ನೀವು ಭಯೋತ್ಪಾದಕರಾಗಬಾರ್ದು. ಕಾರಂತರು ಭಯೋತ್ಪಾದಕರಲ್ಲ, ಚದುರಂಗರು ಭಯೋತ್ಪಾದಕರಲ್ಲ, ಪಾಂಡುರಂಗರಾಯರು ಭಯೋತ್ಪಾದಕರಲ್ಲ. ಮಕ್ಕಳ ಮಂಟಪ ಅಂತ ಹೆಸರಿಟ್ಟಿದ್ರು. ಏನು ಮಾಡಿದ್ರು ಕೆಲಸ. ಕೊನೆಗೆ ಅವರು ಬೀದಿ ಬೀದಿ ಏನು ಅನಾಥರಾಗಿ ಓಡಾಡೋ ಹಾಗೆ ಮಾಡಿಬಿಟ್ಟು ನಾವು. ಆದರೆ ಅವ್ರ ಪುಣ್ಯಕ್ಕೆ ಅವರು ಕೈ ಹಿಡಿದಂಥವರು ಶಕುಂತಲಾ ಪಾಂಡುರಂಗರಾಯರು, ಕನ್ನಡದ ಶ್ರೇಷ್ಠ ಗಮಕಿಗಳಲ್ಲಿ ಒಬ್ಬರು. ಮಹಿಳೆ ಅಂತೇನೋ ಹೇಳಬೇಕಾದ್ದಿಲ್ಲ, ಮಹಿಳೆ. ಆದ್ದರಿಂದ ಬಿಂದೂರಾಯರ ಶಿಷ್ಯರು. ಆ ಬಿಂದೂರಾಯರನ್ನ ಕರ್ಕೊಂಬಂದು ಬೆಂಗಳೂರಿನಲ್ಲಿ ಅವ್ರನ್ನ ಏನು ಕಾಪಿಟ್ಟು ಕಾಗೆ ಅಂದರೆ ಅವನ್ನ ಚೆನ್ನಾಗಿ ಕಾಪಾಡಿ ಗಮಕವನ್ನು ಪ್ರಸಾರ ಮಾಡಿದ್ದು ವಸಂತ ಸಾಹಿತ್ಯೋತ್ಸವ ಅಂಥೇಳಿ DVG ಅವರು ಸಾಹಿತ್ಯ ಪರಿಷತ್ನಲ್ಲಿ ಮಾಡಿದಾಗ ಅದನ್ನು ಪ್ರಾರಂಭ ಮಾಡಿದ್ದು DVG ಅವರು ಉಪಾಧ್ಯಕ್ಷರಾಗಿದ್ದಾಗ. ಅಧ್ಯಕ್ಷರು ಮಹಾರಾಜರು ಇನ್ನೊಬ್ಬರು ಸಮಥಿಂಗ್ ಅದು ಬಿಡಿ, ಅಧ್ಯಕ್ಷರಲ್ಲಿ ಬಿಂದುರಾಯನ ಶಂಗು ಅಲ್ಲೇ ಉಳಿಸಿದ್ರೋ ಏನೋ, ನನಗೆ ಅದು ಗೊತ್ತಿಲ್ಲ. ಪರಿಷತ್ತಿನಲ್ಲೇ ಒಂದು ಕಡೆ ಎಲ್ಲರೂ ಅವ್ರಿಗೆ ಮನೆ ಮಾಡಿಕೊಟ್ಟಿದ್ರೇನೋ. ಅಲ್ಲಿಯೂ ಕೂಡ ಶಕುಂತಲಾಬಾಯಿ ಪಾಂಡುರಂಗರು ಹೋಗಿ ಪಾಠ ಹೇಳಿಸ್ಕೊಂಡಿದ್ದಾರೆ. ಬಿಂದುರಾಯರ ಶಿಷ್ಯರು. ಇದು ಒಂದು ಭಾಗ. ಎರಡನೇ ಭಾಗ, ಕುವೆಂಪು ಅವರಿಗೆ ಬಹಳ ಇಷ್ಟವಾದವರು. ಕವಿಯ ಕಂಠ ಅಂತ ಕರೆದಿದ್ದಾರೆ ಶಕುಂತಲಾಬಾಯಿ ಅವರನ್ನ. ರಾಮಾಯಣ ದರ್ಶನ ಭಾಳ ಜನ ಹಾಡಿದ್ದಾರೆ ಆಮೇಲೆ. ಅದು ಮೊದಲು ಹಾಡಿದವರು ಶಕುಂತಲಾಬಾಯಿ ಪಾಂಡುರಂಗರಾಯರು. ಇಷ್ಟು ಎಲ್ಲ ಹೆಂಗೆ ನನಗಾಯಿತು ಅಂದರೆ, ನಾನು ಅವ್ರ ಸಂಪರ್ಕಕ್ಕೆ ಬಂದ ಮೇಲೆ ಅನುದಿನ ನಾನು ಹೋಗದೇ ಇದ್ರೆ ಅವ್ರ ಮನೆಗೆ, ಅಲ್ಲೇ ಇದತ್ರ ವಿದ್ಯಾವರ್ಧಕ ಸಂಘದಿಂದ ಕೆಳಗಡೆಗೆ ಒಂದು ಯಾವ ನಗರವೋ ನಂಗೆ ಗೊತ್ತಿಲ್ಲ, ರಾಜಾಜಿನಗರದ ಪಕ್ಕದಲ್ಲೇ ಅವ್ರ ಮನೆ ಇದ್ದಿದ್ದು. ಅವ್ರು ಬಂದ್ಬಿಡೋರು, ಇಲ್ಲ ನಾನು ಹೋಗ್ತಾ ಇದ್ದೆ ಅವ್ರ ಮನೆಗೆ. ಮೊದಲೇ ಒಂದು ಸಲ ಹೇಳಿದೆ, ಪೀಠಾ ಶರ್ಮರು ಮತ್ತು ತಿರುಮಲೆ ರಾಜಮ್ಮ ಅವರು ಹೇಗೋ ಅಂತ. ಇವರಿಬ್ಬರು ಏನು ಕ್ರಾಂತಿಕಾರಿಗಳಲ್ಲ. ಇವರಿಬ್ಬರು ಈ ನಾಡು ನುಡಿಗೆ ಆ ತಂಬೂರಿ ಹೊತ್ಕೊಂಡು ಪಾಂಡುರಂಗರಾಯರು, ಇನ್ನೊಂದು ಹಾರ್ಮೋನಿಯಂ ಪೆಟ್ಟಿ ಹೊತ್ಕೊಂಡು ಅದೇ ಶ್ರುತಿ ಇದು ಇಟ್ಕೊಂಡು ಶಕುಂತಲಾಬಾಯಿ ಪಾಂಡುರಂಗರಾಯರ ಪುಸ್ತಕಗಳು ಹೊತ್ಕೊಂಡು ಇಡೀ ಕರ್ನಾಟಕ ಸುತ್ತಿದ್ದಾರೆ. ಎಲ್ಲಿಯೂ ಯಾರಲ್ಲಿಯೂ ಯಾರು ಇದ್ರೆ ಹೇಳ್ಬಿಡ್ಬೋದು, ಡಿಮ್ಯಾಂಡ್ ಮಾಡಿದ್ರು ಅಂತ ನನಗೆ ಹೇಳ್ಬಿಟ್ರೆ ನಾನು ಮಾತನ್ನು ಬದಲಾಯಿಸ್ಕೊಂಡ್ಬಿಡ್ತೀನಿ. ಇಷ್ಟು ಕೊಡಿ ಅಂತ ಕೇಳಿದವರಲ್ಲ. 5 ರೂಪಾಯಿ ಕೊಟ್ಟರೆ ಚಾರ್ಜು ಅಷ್ಟೇ, 10 ರೂಪಾಯಿ ಕೊಟ್ಟರೆ ಅಷ್ಟೇ, 50 ರೂಪಾಯಿ ಕೊಟ್ಟರೆ ಅಷ್ಟೇ. ಎಂದೂ ಯಾರಲ್ಲಿಯೂ ಅವರು ದುಡ್ಡನ್ನು ಆಶಿಸಲಿಲ್ಲ. ಅವರು ಬಡವರಾಗಲಿಕ್ಕೆ, ಬೀದಿಗೆ ಬೀಳಲಿಕ್ಕೆ ಇದೂ ಕೂಡ ಕಾರಣ. ಅವರು ದಯಾಗುಣ. ಯಾರು ದಯೆ ತೋರಿಸ್ತಾರೋ ಅವ್ರ ಕೊನೆಗೆ ಏನಾಗೋದು ಹೇಳಿ? ಕಾರ್ನಾಡ್ ಸದಾಶಿವರಾಯರು ಬೀದಿಗೆ ಬಿದ್ದಿದ್ದು ಹೇಗೆ ಹೇಳಿ? ಅವ್ರ ಕಾರಂತರ ಮಾತ್ರ ಬರೀಲಿಕ್ಕೆ ಸಾಧ್ಯ. ಇದೇ ಕಾರಣ. ಕೋಟ್ಯಾಧಿಪತಿಯವರು ಎಲ್ಲೂ ಕಳ್ಕೊಂಡ್ಬಿಡ್ತಾರೆ.
ಹೋರಾಟದಲ್ಲಿ, ಭಾರತದ ಚಳುವಳಿಯ ಹೋರಾಟದಲ್ಲಿ ಎಲ್ಲವನ್ನು ಕಳ್ಕೊಂಡ್ಬಿಡ್ತಾರೆ. ಹಾಗೆ ಭಾಳಷ್ಟು ಜನ ಆಗಿದ್ದಾರೆ. ಹಾಗೆ ಪಾಂಡುರಂಗರಾಯರು ಕೋಟ್ಯಾಧಿಪತಿ ಅಲ್ಲ, ಆಸ್ತಿ ಪಾಸ್ತಿ ಇದ್ದವರೇನಲ್ಲ. ಆದರೆ ತಮ್ಮಲ್ಲಿ ಇದ್ದದ್ದೆಲ್ಲ ಕೂಡ ಅಲ್ಲಿ ಹೋಯಿತು. ಕೊನೆ ಪಕ್ಷ ಶಕುಂತಲಾಬಾಯಿ ಪಾಂಡುರಂಗರಾಯರಿಂದನಾರು ಆ ಗಮಕದಿಂದಲಾದರೂ ಅವರು ಸಂಪಾದನೆ ಮಾಡ್ಬೋದಾಗಿತ್ತು. ಅದು ಕೂಡ ಅಲ್ಲ. ಕರೆದ್ರೆ ಸಾಕು, ಹಾಡಿದಷ್ಟೇ ನಮ್ಮ ಭಾಗ್ಯ ಅಂತ ತಿಳ್ಕೊಂಡಿದ್ರು ಅವರು. ಹೀಗೆ ಅವರು ಒಂದು ಗಮಕ ಶಾರದೆ ಅಂತ ಒಂದು ಅಭಿನ್ನ ಗ್ರಂಥ ಮಾಡಿದ್ರು, ಗಮಕ ಶಾರದೆ. ಅದಕ್ಕೆ ನಾನು ಒಬ್ಬ ಸಂಪಾದಕ ಆ ಪುಸ್ತಕಕ್ಕೆ. ನನ್ನ ಹೆಸರು ಹಾಕಿದ್ರು ಅವರು, ಇಲ್ಲಪ್ಪ ನೀನು ಇರಬೇಕು ನಮ್ಮ ಜೊತೆ ಅಂತ. ನಾನೇನೋ ಮಹಾ ದುಡಿದುಬಿಟ್ಟಿದ್ದೀನಿ ಅದು ಅಂತ ಅಲ್ಲ, ನನ್ನ ಹೆಸರು ಹಾಕಿ ಅದರಲ್ಲಿ ನೀನು ಇರಬೇಕು ನಮ್ಮ ಜೊತೆ ಅಂಥೇಳಿ ಅವರು ಇರೋವರೆಗೂ ನನ್ನನ್ನು ಹಾಗೆ ನೋಡಿಕೊಂಡ್ರು. ಒಬ್ಬ ಮನೆಯ ಮಗನ ಥರ ನೋಡ್ಕೊಂಡಿದ್ರು. ಅಂಥವರು ಈ ನಾಡಿಗೆ ದುಡಿದಿದ್ದಾರೆ. ಕವಿಗೆ ಇವತ್ತು ನಾವು ಸುಗಮ ಸಂಗೀತ ಅಂತೀವಿ, ಅವ್ರ ಕಾಲದಲ್ಲಿ ಏನು ಸುಗಮ ಸಂಗೀತ ಇತ್ತು? ಬಿಂದುರಾಯರ ಕಾಲದಲ್ಲಿ ಕುಮಾರವ್ಯಾಸ ಭಾರತವೇ ಸುಗಮ ಸಂಗೀತ, ಜೈಮಿನಿ ಭಾರತವೇ ಸುಗಮ ಸಂಗೀತ, ರಾಮಾಯಣ ದರ್ಶನವೇ ಸುಗಮ ಸಂಗೀತ. ಎಲ್ಲಂದರೆ ನಿಂತ ಜಾಗದಲ್ಲಿ ಹಾಡ್ತಾ ಇದ್ರು ಶಕುಂತಲಾಬಾಯಿಯವರು. ಎಂದೂ ಕೂಡ ಅವರು ಇಲ್ಲ ಎಂದರು ಮುಜುಗರಕ್ಕೆ ಒಳಗಾದವರಲ್ಲ. ಹಾಡಿ ಅಂದ್ರೆ ಸಾಕು, ನಿಲ್ಲಿಸಿ ಅಂದರೆ ನಿಲ್ಲಿಸ್ಬಿಡೋರು. ಇಷ್ಟು ಸರಳ ವ್ಯಕ್ತಿತ್ವವೂ ಇತ್ತಲ್ಲ ಅವರಲ್ಲಿ. ಇದು ನಾನು ಗಮನಿಸ್ತಿದ್ದು ಅಂತ ವ್ಯಕ್ತಿ. ಆಮೇಲೆ ಅನ್ಯೋನ್ಯತೆ ಅನ್ನೋದು ಅವರಿಬ್ಬರು ನೋಡಬೇಕು, ಇಬ್ಬರನ್ನೂ ನೋಡಬೇಕು. ನಾನು ಅದನ್ನು ಹಾಲು ಜೇನು ಅನ್ಬೋದು. ದಾಂಪತ್ಯ. ಹಾಂ, ದಾಂಪತ್ಯ ಎಂದೂ ಕೊರಗಲಿಲ್ಲ. ಅಥವಾ ಇವರು ಒಬ್ಬ ಅವನ್ನ ಬೈಲಿಲ್ಲ, ಅವ್ರು ಇವ್ರನ್ನ ಬೈಲಿಲ್ಲ. ಪಾಂಡುರಂಗರಾಯರು ಎಂದೂ ಶಕುಂತಲಾಬಾಯಿ ಪಾಂಡುರಂಗರಾಯರನ್ನ ಏನನ್ನೂ ಅನ್ನಲಿಲ್ಲ. ಶಕುಂತಲಾಬಾಯಿ ಪಾಂಡುರಂಗರಾಯರು ಕೂಡ ಪಾಂಡುರಂಗರಾಯರನ್ನ ಕನಸಿನಲ್ಲಿಯೂ ನಾನು ಊಹಿಸಲಾರೆ. ಆ ಥರ ಸಿಗೋದು ಕಷ್ಟ, ಅಥವಾ ನಾವು ಇರೋದು ಕಷ್ಟ. ಕಷ್ಟ ಬರೋ ಕಡು ಕಷ್ಟ. ಯಾವುದೋ ಒಂದು ನಮ್ಮಲ್ಲಿ ಗುದ್ದಾಟಗಳು, ತಿಕ್ಕಾಟಗಳು, ನೋವುಗಳು ಏನೇನೋ ಬಂದ್ಬಿಡ್ತವೆ. ಏನೋ ಅಂದ್ಬಿಡ್ತೀವಿ, ಬೈದ್ಬಿಡ್ತೀವಿ. ಈ ಥರ ಇಲ್ಲ, ಎಂದೂ ಇಲ್ಲ. ಕಣ್ಣಾರ ಕಂಡಿದ್ದೀನಿ ಇದನ್ನು. ವಾರಗಟ್ಟಲೆ, 15 ದಿನ, ತಿಂಗಳುಗಟ್ಟಲೆ ಅವರು ಕಾವ್ಯ ವಾಚನವನ್ನು ಮಾಡಿದ್ದಾರೆ. ಕನ್ನಡ ಸಾಹಿತ್ಯದ ಪ್ರಮುಖ ಕಾವ್ಯಗಳನ್ನು ಓದಿದ್ದಾರೆ. ಇವತ್ತಿದ್ದಕ್ಕಿದ್ದಂಗೆ ಎಲ್ಲರಿಗೂ ಬಂದ್ಬಿಟ್ಟಿದೆ ಕನ್ನಡ ಕಾವ್ಯ ಶ್ರೀಮಂತವಾಗಿದೆ ಅಂತ. ಶಕುಂತಲಾಬಾಯಿ ಪಾಂಡುರಂಗರಾಯರು ಕೇಳಿದ್ದೀರಾ? ಕ್ಯಾಸೆಟ್ ಮಾಡಿದ್ದೀರಾ? ಏನೂ ಇಲ್ಲ, ಇಡ್ಲಿಲ್ವಲ್ಲ ಅವ್ರ ಧ್ವನಿಯನ್ನು ನೀವು. ಕುವೆಂಪು ಅಂತವರು ಮನೆಗೆ ಹೋಗಿ ಅವರಿಗೆ ನಾನು ಹೀಗೆ ಹಾಡ್ಬೋದಾ? ನನಗೆ ಗೊತ್ತದು. ಅವ್ರು ಹೇಳಿದ್ದಾರೆ, ಬರೆದಿದ್ದಾರೆ. ಶಕುಂತಲಾಬಾಯಿಯವರು ನನ್ನ ಕಾವ್ಯವನ್ನು ಹಾಡ್ತಾರೆ. ಯಾಕೆಂದರೆ ಇವರು ಮಾಧ್ವರು, ಕುವೆಂಪು ಅವರು ಒಕ್ಕಲಿಗರು. ಇದನ್ನು ಗಮನಿಸಬೇಕು ಗಣಪತಿ ಅವರೇ. ಅವ್ರಿಗೆ ಹಾಗೆ ಅನ್ನಿಸ್ಲಿಲ್ವಲ್ಲ ಇದು ಒಕ್ಕಲಿಗನ ಕಾವ್ಯ ಅಂತ ಅನ್ನಿಸ್ತಲೇ ಇಲ್ಲ. ಹಾಗೆ ಅವರ ಸುಗಮ ಸಂಗೀತ, ಅವ್ರ ಗೀತೆಗಳನ್ನು ಹಾಗೆ ಹಾಡಿದವರು. ಮತ್ತು ಮಧ್ಯರಾತ್ರಿ ಎದ್ದೇಳಿ ಹಾಡಿ ಅಂತಂದು ಹಾಡ್ತಾ ಇದ್ದವರು ಶಿವಮೊಗ್ಗ ಸುಬ್ಬಣ್ಣ ಅವರು. ಬ್ರಾಹ್ಮಣರು ಕುವೆಂಪುಗೆ ಅನ್ಯಾಯ ಮಾಡಿಲ್ಲ. ಯಾರೋ ಒಬ್ಬ ಮಾಡಿರ್ತಾರೆ, ಇಬ್ಬರು ಮಾಡಿರ್ತಾರೆ. ಅಣ್ಣ ತಮ್ಮಂದಿರಿದ್ರೂ ಮಾಡಿರ್ತೀವಿ ನಾವು. ನಮ್ಮ ಅಣ್ಣ ತಮ್ಮಂದಿರ ಜೊತೆ ನಮಗೆ ತಿಕ್ಕಾಟಗಳಿರ್ತವೆ. ಆದ್ದರಿಂದ ಒಂದು ಜನಾಂಗವನ್ನು ದಯವಿಟ್ಟು ನಿಂದಿಸಬೇಡಿ, ನಿಲ್ಲಿಸಿ ಅಂತ ನಾನು ಕೇಳ್ಕೊಳ್ತಾ ಇರೋದು. ಅವ್ರಿಗೆ ಅವಮಾನ ಮಾಡ್ದಂಗೆ ಆಗ್ತದೆ, ಅನ್ಯಾಯ ಮಾಡ್ದಂಗೆ. ಸುಬ್ಬಣ್ಣ ಬರೀ ಯಾರ್ದಾರು ಮಾಧ್ವ ಕವಿಗಳು ಮಾತ್ರ ಹಾಡಿದಾರ? ಪಾಂಡುರಂಗರಾಯರು ಎಂದಾರು ಬೇರೆಯವ್ರ ಕಾವ್ಯ ಹಾಡಿದಾರ? ಇಲ್ವಲ್ಲ. ಯಾಕೆ ಹಾಗೆ ಮಾಡ್ತೀರಿ? ಇದು ನನ್ನ ನೋವು. ನಾನು ಇಷ್ಟು ದಿನ ಇದ್ದದ್ದನ್ನು ಇವತ್ತು ನಿಮ್ಮ ಹತ್ರ ಹೇಳೋದು. ಇನ್ನು ಹೇಳಲಿಕ್ಕೆ ನನಗೆ ಸಮಯ ಇಲ್ಲ, ಇನ್ನು ಆಗೋದು ಇಲ್ಲ. ಕೇಳಿದ್ರೆ ಕೇಳ್ಕೊಳ್ರಿ, ಬಿಟ್ಟರೆ ಬಿಡ್ರಿ, ಅಷ್ಟೇ ಹೇಳ್ಬೋದು. ನಾನು ಅಷ್ಟೇ ಕೇಳಿದ್ರೆ ಕೇಳಿ, ಬಿಟ್ಟರೆ ಬಿಡಿ. ನನ್ನನ್ನು ನೀವು ಆಕ್ಷೇಪ ಮಾಡಿ ಉಪಯೋಗ ಇಲ್ಲ. ನಾನು ಇವರ ಪದ ತಳದಲ್ಲಿ ಇದ್ದು ಬೆಳೆದು ಬಂದವನು ನಾನು. ಐ ವಿಟ್ನೆಸ್. ಯಾರು ನನ್ನ ಮುಂದೆ ಮಾತಾಡಲಿ, ಇವ್ನು ಹೇಳ್ತಾರೋ ಸುಳ್ಳು, ಹೊಡೆದಾಡ್ತಾ ಇದ್ರು, ಇವ್ರು ಅವ್ರು ನೂಕಿದ್ರು, ಅವ್ರು ಇವ್ರು ನೂಕಿದ್ರು ಅಂತ ಹೇಳಿ ನಾನು ಸುಮ್ಮನೆ. ಶಕುಂತಲಾಬಾಯಿ ಬಗ್ಗೆ ಆ ಥರ ಮಾತಾಡಬಾರ್ದು ನಾವು. ಏನು ಮಾಡ್ತೀರಿ? ಇದರಿಂದ ಕನ್ನಡದಲ್ಲಿ ಗಮಕಿಯಾದರೂ ಶಕುಂತಲಾಬಾಯಿಯವರು ಕಾವ್ಯಕ್ಕೆ ಜೀವ ಕಂಠ ಕೊಟ್ಟಿದ್ದಾರೆ ಅಂತ ಕುವೆಂಪು ಮಾತು. ಹಾಗೆ ಪಾಂಡುರಂಗರಾಯರು ಮಕ್ಕಳ ಸಾಹಿತ್ಯ ಎಷ್ಟು ಬರೆದಿಲ್ಲ. ಪತ್ರಿಕೆಯನ್ನು ತರ್ತಾ ಇದ್ರು. ಅದೇನು ಪತ್ರಿಕೆ ಹೆಸರು ಮರ್ತುಬಿಟ್ಟೆ. ಅದರಲ್ಲಿ ಅಡಿಗರ ಪದ್ಯ ಪ್ರಕಟಿಸಿದ್ದಾರೆ. ಅದು ನನ್ನ ಹತ್ರ ಇದೆ. ಆ ಪತ್ರಿಕೆ ಹೆಸರು ವಾಣಿ. ವಾಣಿ ಅದು ಪಾಂಡುರಂಗರಾಯರದು. ಅವ್ರ ಮನೆ, ಅವ್ರ ಬದುಕು, ಅವ್ರ ಜೀವನವನ್ನು, ಸರ್ವಸ್ವವನ್ನೂ ಹಾಳು ಮಾಡಿಕೊಂಡಿದ್ದು ಈ ಪತ್ರಿಕೆ, ಈ ಶಿಶುವ್ಯಾರದಿಂದ. ತಿಳ್ಕೋಬೇಕು. ಇವತ್ತು ಕನ್ನಡಿಗರು ನೀವೇನಾದ್ರು ಸುಖಪಟ್ಟು ಸಂತೋಷ ಪಡ್ತಾ ಇದ್ರೆ ಈ ಜೀವಗಳು ಇವೆಯಲ್ಲ, ಇವು ತೇದಿವೆ. ತ್ಯಾಗ ನಮಗಾಗಿ ಅವು ತೇದಿವೆ. ಅವರನ್ನೇ ಅವರು ಬಲಿ ಹಾಕ್ಕೊಂಡಿದ್ದಾರೆ. ಹೌದು. ಇದನ್ನು ತಿಳ್ಕೊಂಡ್ರೆ ಅವ್ರಿಗೆ ಕೊಡೋ ಶ್ರದ್ಧಾಂಜಲಿ ಸಾರ್ಥಕ ಅಂತ ಅನಿಸ್ತದೆ. ನೀವು ಎಷ್ಟು ಇವಾಗೆಲ್ಲ ಕಿಂಡರ್ ಗಾರ್ಡನ್, KG1, KG2 ಏನೇನೋ ಬಂದ್ಬಿಟ್ಟಿದೆ. ಏನು ಕೆಜಿ ಲೆಕ್ಕದಲ್ಲಿ ಈಗ ಏನೂ ಇಲ್ಲದೆ ಪಾಪ ಮಕ್ಕಳ ಮಂಟಪ ಅಂತ ಕಟ್ಟಿಕೊಂಡು
ಗಂಡ ಹೆಂಡ್ತಿರು ಈ ನಾಡಿಗೆ ಈ ಜನಕ್ಕೆ ನಮಗೆ ದುಡಿದ್ರಲ್ಲ, ನಾವು ಏನು ಕೊಟ್ಟು, ಯಾವ ಡಾಕ್ಟ್ರೇಟ್ ಕೊಟ್ವಾ, ಪದ್ಮಶ್ರೀ ಕೊಟ್ವಾ? ಏನೂ ಇಲ್ಲ. ಅವರಿಬ್ಬರಿಗೆ ಏನೂ ಇಲ್ಲ, ನೆನಪೂ ಇಲ್ಲ, ಏನು ನೆನಪೇ ಇಲ್ಲ. ಈಗ ನಾವು ಎತ್ತಿ ಹೇಳಬೇಕಂತ ಪ್ರಸಂಗ ಬಂದಿದೆ, ಹೇಳಿದ್ದೀನಿ. ಅವ್ರ ಬಗ್ಗೆ ಎಲ್ಲ ಬರೆದಿದ್ದೀನಿ ನಾನು ತುಂಬ. ಅದೇನು ಈಗ ಹೇಳುವಂಥದ್ದು ಬೇಡ, ಅವ್ರ ಜೀವನ ಚರಿತ್ರೆ ಎಲ್ಲ. ಇದು ನನ್ನ ಒಂದು ಸಂಗತಿ ಇತ್ತು, ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ.